ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ನಾನು ಇವತ್ತು ಮಾತಾಡೋ ವಿಷಯ ಅಂತ ಹೇಳಿದ್ರೆ ಬಾಯ್ ಹ್ಯಾಟ್. ಎಲ್ಲರಿಗೂ ಗೊತ್ತುಂಟಲ್ಲ ಬಾಯ್ ಹ್ಯಾಟ್ ಮಾಡೋದು. ಇದೊಂದು ವಿಚಿತ್ರ ಸ್ಕಿಲ್ ಆಯ್ತಾ. ಇದು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ನೋಡಿಕೊಂಡು ಹೋಗುವ. ಸ್ಟಾರ್ಟಿಂಗ್ ಅಲ್ಲಿ ನಾವು ಅಂಗನವಾಡಿಗೆ ಹೋಗ್ತಿರ್ತೇವೆ. ಅಂಗನವಾಡಿಗೆ ಒಂದು ಸ್ಲೇಟ್ ಮತ್ತೆ ಕಡ್ಡಿ ಇಟ್ಕೊಂಡು ಹೋಗುವ ಕೆಲಸ. ಅಲ್ಲಿ ಟೀಚರ್ ಎಂತ ಮಾಡ್ತಾರೆ, ಬೋರ್ಡ್ ಅಲ್ಲಿ ಇಲ್ಲದ್ರೆ ಆ ಸ್ಲೇಟ್ ಇಟ್ಕೊಂಡು ಅವರೇ ಬರೆಸ್ತಾರೆ. ಹೇಳು ಮಗ, ಹೇಳು ಪುಟ್ಟ ಅಂತ ಹೇಳ್ತಾರೆ. ಸ್ವಲ್ಪ ಜೋರಾಗಿ ಹೇಳಿ. ಮತ್ತೆ ಆದ್ಮೇಲೆ ಹಾಗೆ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಇದು ಅದು ಬಯಾಟಿನ ಒಂದು ಬೇಸ್ ಅಂತ ಹೇಳ್ಬೋದು. ಅಲ್ಲಿಂದ ಮುಂದೆ ಅದರಲ್ಲಿ ಪದ್ಯ ಸ್ಟಾರ್ಟ್ ಆಯ್ತು. ನಾಯಿ ಮರಿ ತಿಂಡಿ ಬೇಕೆ, ಹೇಳಿ ಮಕ್ಕಳೇ ತಿಂಡಿ ಬೇಕೆ. ಹಾಗೆ ಸ್ಟಾರ್ಟ್ ಆಯ್ತು. ಪದ್ಯದಾಯ್ತು, ಇಂಗ್ಲಿಷ್ ಪದ್ಯ ಆಯ್ತು, ಕನ್ನಡ ಎಲ್ಲ ಆಯ್ತು. ಎಲ್ಲ ಆಯ್ತು ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಸೇರುವಾಗ ಮ್ಯಾಥ್ಸ್ ಬಂತು. ಮ್ಯಾಥ್ಸ್ ಅಲ್ಲಿ ಬಯಾಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಶುರುವಿಗೆ ಬಯಾಟ್ ಮಾಡ್ಲಿಕ್ಕೆ ಯಾವ್ದು ಮಾಡಿದ್ದು? ಅಕ್ಕಿ. ಎರಡೊಂದೆರಡ ಎರಡೆರಡ್ ನಾಲ್ಕ ನೋಡಿ. ಈಗ ಅದೇ ರಾಗ ಹೋಗ್ತಾ ಆದ್ರೆ ಹತ್ರ ತನಕ ತಲುಪಕೊಂಡಲ್ಲ. 2 10 20 ಅಂತ ಆಗ್ತದೆ. ಅದು ರಾಗ ಅಲ್ಲಿ ಸ್ಲೈಟ್ ಮೋಟಿವೇಶನ್, ಸ್ಲೈಟ್ ಎಂತ ಟೋನ್ ಚೇಂಜ್ ಆಗ್ತದೆ. ಇದು ಈ ಬಯಾಟ್ ಮಾಡಿದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ, ಈಗ ನಾನು ಕೂಡ ಅವ್ರು ಬಯಾಟ್ ಮಾಡ್ತಿದ್ದೆ ಮಗ್ಗಿಯನ್ನೆಲ್ಲ. ಅವರು ಟೀಚರ್ ಒಮ್ಮೆ ಕೇಳುದು 2 ಐದು ಎಷ್ಟು ಮಾರ ಅಂತ ಕೇಳೋದು. ನಾನು ಆಲೋಚನೆ ಮಾಡುದು, ಎರಡೊಂದೆರಡ ಎರಡೆರಡ್ ನಾಲ್ಕ 2 ಐದು 10 ಬರ್ತಂತ ಆಲೋಚನೆ ಮಾಡಿ ಹೇಳ್ತಿದ್ದೆ. ಹೀಗೆ ಮ್ಯಾಥ್ಸ್ ಅಲ್ಲಿ ಸಹ ಬರ್ತಿತ್ತು. ಫಾರ್ಮುಲಾ ಸಹ ಬಯಾಟ್ ಮಾಡ್ತಿದ್ದೆ. a+b² = a² + 2ab + b². ಇದನ್ನು ಸಹ ಬಯಾಟ್ ಮಾಡ್ತಿದ್ರು. ರೀಸನ್ ಯಾರಿಗೂ ಗೊತ್ತಿಲ್ಲ. a+b × a+b ಮಾಡಿ ಆನ್ಸರ್ ಬರಂದ್ರೆ ಅವಾಗ ಯಾರಿಗೂ ಗೊತ್ತಿಲ್ಲ, ಬಯಾಟ್ ಮಾಡ್ತಿದ್ರು ಅಷ್ಟೇ. ಹಾಗೆ ಸೈನ್ಸ್ ಅಲ್ಲಿ ಸಹ ಫಾರ್ಮುಲಾ, ಸೈನ್ಸ್ ಅಲ್ಲಿ ಥಿಯರಮ್ ಮತ್ತೆ ಡೆಫಿನೇಷನ್ಸ್, ನ್ಯೂಟನ್ಸ್ ಥರ್ಡ್ ಲಾ ಹೇಳಿ ಅಂತ ಹೇಳಿದ್ರೆ ಉಂಟಲ್ಲ, ಮಕ್ಕಳೆಲ್ಲ ಬಯಾಟ್ ಮಾಡದೇ ಇತ್ತು. ನಮಗೆ ಆ ಕಾನ್ಸೆಪ್ಟ್ ಅಲ್ಲಿ ಮಾರ್ಕ್ ಬರ್ಬೇಕಂದ್ರೆ ಬಯಾಟ್ ಮಾಡಿ ಅಂತ ಹೇಳ್ತಿದ್ವಿ. ಮತ್ತೆ ಈ ಬಯಾಟ್ ಮಾಡಿದಲ್ಲಿ ಒಟ್ಟು 3 ಟೈಪ್ನ ಕ್ಯಾಟಗರಿ ಇರ್ತಾರೆ. ಮೊದಲನೇ ಕ್ಯಾಟಗರಿ ಅಂತಂತ ಹೇಳಿದ್ರೆ ಅವರು ಸೆಲ್ಫ್ ಬಯಾಟ್ ಮಾಡುದು. ಹೇಗೆ? ಫಸ್ಟ್ಗೆ 4 ಸಲ ಕಾನ್ಸೆಪ್ಟ್ ಅನ್ನು ಓದ್ತಾರೆ, ಬಡ 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 ಅಂತ ಓದಿಕೊಂಡು ಹೋಗ್ತಾರೆ, ಮತ್ತೆ ಮುಚ್ತಾರೆ, ಮತ್ತೆ ರಿಕಾಲ್ ಮಾಡ್ಲಿಕ್ಕೆ ನೋಡ್ತಾರೆ. ಸ್ವಲ್ಪ ಹೊತ್ತು ಹೇಳ್ತಾರೆ, ಎಲ್ಲಿಯೋ ತಪ್ಪಿದೆ ಅಂತ ಸ್ವಲ್ಪ ಮಾಡಿಸಿ ಮತ್ತೆ ಬಿಡಿಸಿ ನೋಡು, ಇಲ್ಲೆಲ್ಲಿಯೋ ತಪ್ಪಿದೆ, ಪುನಃ ವಾಪಸ್ ಹೇಳು. ನೆಕ್ಸ್ಟ್ ಸೆಕೆಂಡ್ ಕ್ಯಾಟಗರಿ. ಇವರಿಗೆ ಅಂತಂದೇಳಿ ಇನ್ನೊಬ್ಬ ಜನ ಬೇಕು. ಎಂತ ಒಬ್ಬ ಹೇಳ್ತಾನೆ, ನಾನು ಹೇಳಿ ಸರಿ ಉಂಟಂತ ನೋಡು ಅಂತ. ಹಾಗೆ ಹೇಳು, ಮತ್ತೆ ಹೇಳಿಕೊಂಡು ಹೋಗ್ತಾನೆ. ಅವ ಹೇಳ್ತಾರೆ, ಅಲ್ಲಿ ಸರಿ ಇಲ್ಲ ಮಾರೆ, ತಪ್ಪು ಉಂಟು ಅಂತ ಹೇಳಿ, ಮತ್ತೆ ಪುನಃ ರಿಪೀಟ್ ಮಾಡು. ಇದು ಸೆಕೆಂಡ್ ಕ್ಯಾಟಗರಿ. ಥರ್ಡ್ ಕ್ಯಾಟಗರಿ ಅವರೆಂತ ಹೇಳಿದ್ರೆ ಒಂದು ಟಾಪಿಕ್ ಅನ್ನು ಅವ್ರು ಕಲ್ತಿರ್ತಾರೆ, ಕಲ್ತಾದ್ಮೇಲೆ ಬಯಾಟ್ ಮಾಡ್ತಾರೆ, ಮತ್ತೆ ಬರೀತಾರೆ, ಬರ್ತಾದ್ಮೇಲೆ ಸರಿ ಉಂಟು ಅಂತ ಚೆಕ್ ಮಾಡ್ತಾರೆ. ಇದು 3 ಟೈಪ್ನ ಕ್ಯಾಟಗರಿ ಬಯಾಟ್ ಮಾಡಿದ್ರೆ. ಮತ್ತೆ ಈ ಬಯಾಟ್ ಮಾಡೋದ್ರಿಂದ ಒಂದು 2 ಇನ್ಸಿಡೆಂಟ್ ಹೇಳಿಕ್ಕೆ ಇಷ್ಟಪಡ್ತಾರೆ. ಫಸ್ಟ್ದಲ್ಲಿ ಎಂತ ಅಂತ ಹೇಳಿದ್ರೆ, ಒಂದು ಸ್ಟೋರಿ. ಗುಂಡ ಅಂತ ಹೇಳ್ತಾರೆ ಕ್ಲಾಸಲ್ಲಿ. ಒಮ್ಮೆ ಟೀಚರ್ ಅಂತ ಹೇಳ್ತಾರೆ, ನಾಳೆ ಒಂದು ಪ್ರಬಂಧ ಕೊಡ್ತೇನೆ, ಫ್ರೆಂಡಿನ ಬಗ್ಗೆ ಪ್ರಬಂಧ, ನೀವೆಲ್ಲ ಕಲ್ತ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಯ್ತು, ಗುಂಡ ಮನೆಗೆ ಹೋಗ್ತಾನೆ. ಫಸ್ಟ್ಗೆ ಅಮ್ಮನ ಹತ್ರ ಹೇಳ್ತಾರೆ, ಅಮ್ಮ ನಾಳೆ ಫ್ರೆಂಡಿನ ಬಗ್ಗೆ ಒಂದು ಪ್ರಬಂಧ ಬರೀಬೇಕಂತ ಟೀಚರ್ ಹೇಳ್ತಾರೆ, ಹಾಗೆ ನಾನು ಕಲ್ತ್ಕೊಂಡು ಹೋಗ್ಬೇಕಂತ ಇದ್ದೇನೆ, ನೀವು ಸ್ವಲ್ಪ ಹೆಲ್ಪ್ ಮಾಡಿ. ಹಾಗೆ ಅಮ್ಮ ಸ್ಟಾರ್ಟ್ ಮಾಡಿದ್ರು. A friend is a person who comes in everybody's life. A friend is a person who helps during difficult times. I have met many friends. In each class I had different friends. So I experienced different friendship. And ಲಾಸ್ಟ್ಗೆ a friend is a need is a friend indeed ಅಂತ ಬರ್ತು ಕೊಡ್ತಾರೆ. ಆಯ್ತು, ನೆಕ್ಸ್ಟ್ ಡೇ ಟೀಚರು ಪ್ರಬಂಧ ಕೊಡ್ತಾರೆ. ಟೀಚರ್ ಸ್ವಲ್ಪ ತಲೆಗೆಚ್ಚು ಮಾಡಿದ್ರು. ಯಾವಾಗಲೂ ಫ್ರೆಂಡ್ ಅಂತ ಕೊಟ್ಟರೆ ಇವ್ರು ಎಂತಾರು ಮಾಡಿಕೊಂಡು ಎಲ್ಲರೂ ನೋಡಿಕೊಂಡು ಬರ್ತಾರ, ಬೇಡ ನೀವು ಮದರ ಬಗ್ಗೆ ಬರೀರಿ ಅಂತ ಹೇಳಿ. ಆಯ್ತಾ, ಈ ಗುಂಡನಿಗೆ ಉಂಟಲ್ಲ, ಅವನಿಗೆ ಫ್ರೆಂಡಿನ ಮಾತ್ರ ಬಯಾಟ್ ಆಗಿ ಹೋಗಿದೆ. ಅವೆಂತ ಮಾಡ್ತಾನೆ, ಫ್ರೆಂಡ್ ಅಲ್ಲ ಅದೇ ಫ್ರೆಂಡಿನ ಮದರ್ ಹಾಕಿದ್ರೆ ಹಾಗೆ ಹಾಕೊಂಡು ಹೋಗುವ ಶುರು ಮಾಡ್ತಾನೆ. A mother is a person who comes in everybody's life. A mother is a person who helps during difficult times. A mother, I had different mothers and I experienced different mothership. And also a mother is a need is a mother indeed ಅಂತ ಹೇಳಿ ಎಂಡ್ ಮಾಡ್ತಾರೆ. ಹೀಗೆ ಸಾಕ್ತಾ ಇನ್ನೊಂದು ಸ್ಟೋರಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅಲ್ಲಿ ರಂಗಪ್ಪ ಮತ್ತೆ ಗುಂಡಪ್ಪ ಅಂತ ಹೇಳೋ 2 ಜನ ಫಾರ್ಮರ್ಸ್ ಇರ್ತಾರೆ. ಆ ಫಾರ್ಮರ್ಸ್ ಅಲ್ಲಿ ರಂಗಪ್ಪ ಹೇಳುವವನಿಗೆ ಸ್ವಲ್ಪ ಎಂತ ಬಯಾಟ್ ಮಾಡೋ ಒಂದು ಟ್ಯಾಲೆಂಟ್ ಇತ್ತು. ಆಯ್ತಾ, ಒಂದ್ಸಲ ಎಂತ ಆಯ್ತು ಅಂತ ಹೇಳಿದ್ರೆ, ಈ ರಂಗಪ್ಪನ ಎತ್ತುಗಳನ್ನು 2 ಕಳ್ಳರು ಕದ್ದುಕೊಂಡು ಹೋಗ್ತಾರೆ. ಆಯ್ತಾ, ಈಗ ರಂಗಪ್ಪನಿಗೆ ಟೆನ್ಷನ್ ಆಗಿ ಶುರು ಆಯ್ತು. ಪೊಲೀಸರಿಗೆ ಹೇಳು ಅಂತ ಹೇಳಿದ್ರೆ ಅವನಿಗೆ ಹೇಗೆ ಹೇಳುದಂತ ಗೊತ್ತಿಲ್ಲ. ಹಾಗೆ ಗುಂಡಪ್ಪನಿಗೆ ಕಾಲ್ ಮಾಡ್ತಾನೆ. ಗುಂಡಪ್ಪ ಹೇಳ್ತಾನೆ, ಗುಂಡಪ್ಪನ ಹತ್ರ ಎಲ್ಲ ವಿಷಯ ಹೇಳಿ ಆದ್ಮೇಲೆ ಗುಂಡಪ್ಪ ಹೇಳ್ತಾನೆ, ನೀ ಹೀಗೆ ಹೇಳು, ರಾತ್ರಿ ಆದಾಗ ನಾಯಿ ಬಗಳುತ್ತಿರುವಾಗ ಕಳ್ಳ ಬಂದು ಎತ್ತುಗಳನ್ನು ಹೊತ್ತುಕೊಂಡು ಹೋದಂತ ಹೇಳು ಅಂತ ಹೇಳ್ತಾರೆ.
ಇವ ರಾತ್ರಿ ಇಡೀ ಅದನ್ನೇ ಬಾಯಟ್ ಮಾಡ್ತಾ 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 ಮಲಗಿದ. ನಿದ್ದೆ ಅಮಲ್ನಲ್ಲಿ ಸಹ ಅದೇ ಹೇಳ್ತಿದ್ದ. ಈ ಮರುದಿನ ಎಂತ ಇದೆ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಹೋಗ್ತಾನೆ, ಅಲ್ಲಿ ಸಹ ಬಾಯಟ್ ಮಾಡ್ತಾ 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 ಉಂಟಲ್ಲ, ಪೊಲೀಸ್ ಹತ್ರ ಹೇಳೋದು ಫುಲ್ ತಟಪಟ ಆಯ್ತು. ಅಲ್ಲಿ ಹೇಳುವಾಗ ರಾತ್ರಿ ಆದಾಗ, ನಾಯಿ ಮಿನುಗುತ್ತಿರುವಾಗ, ನಕ್ಷತ್ರ ಬಗಳುತ್ತಿರುವಾಗ ಕಳ್ಳ ಬಂದು ಎತ್ತಿಕೊಂಡು ಹೋಗುವುದು ಅಂತ ಹೇಳುವ ಬದಲಿಗೆ ಎತ್ತುಗಳು ಬಂದು ಕಳ್ಳನನ್ನು ಎತ್ತಿಕೊಂಡು ಹೋಯ್ತು ಅಂತ ಹೇಳಿ. ಹಾಗೆ ಬಾಯಟ್ ಮಾಡಿದ್ರೆ ಹೀಗೆಲ್ಲ ಆಗ್ತದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಬಾಯಟ್ ಮಾಡಿ, ಆದ್ರೆ ಸರಿಯಾದ ಮೀನಿಂಗ್ ಇದ್ದು ಗೊತ್ತಿದ್ರೆ ಮಾತ್ರ ಬಾಯಟ್ ಮಾಡಿ, ಇಲ್ಲದಿದ್ರೆ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ನನ್ನ ಒಂದು ಅಭಿಪ್ರಾಯ.